ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತಾವರ್. ಈ ಸಲ ಮತ್ತೆ ಬೆಳಗಾವಿ ಜಿಲ್ಲೆಯ ರಾಜಕೀಯ ಅದ್ರ ಕುರಿತು ಮತ್ತಷ್ಟು ವಿಶೇಷವಾಗಿ ಇಲ್ಲಿ ಬರುತ್ತಿರುವಂಥ ಇಬ್ಬರು ಶಾಸಕರು ಹೆಚ್ಚಿಗೆ ಕಾಣೋರಲ್ಲ, ಮೀಡಿಯಾನ ಉಪಯೋಗ ಮಾಡುವಂಥವರಲ್ಲ. ತಾವಾಯಿತು, ತಮ್ಮ ಉದ್ಯೋಗ ಆಯಿತು, ಶಾಸಕಗಿರಿಯನ್ನು ಉಳಿಸ್ಕೊಳ್ಳೋದು ಹೇಗಾದರೂ ಶತಾಯಗತಾಯ ಮಾಡಿ ಯಾವಾಗಲೂ ಆಡಳಿತ ಸಮೀಪ ಇರಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವದವರು. ಬೆಳಗಾವಿ ಜಿಲ್ಲೆಯನ್ನು ಕಬ್ಜೆ ತೋಡಬೇಕು, ನಾವು ಉಸ್ತುವಾರಿ ಆಗಬೇಕು, ನಾವು ಬೆಳಿಬೇಕು ಅನ್ನೋ ಅಭಿಲಾಷೆ ಮುಷ್ಟಿ ಇಲ್ಲ ಅಂತ ಕಾಣ್ತದೆ. ಹೀಗಾಗಿ ಆದರೂ ಅವರು ಈ ಸಲ ಸುದ್ದಿ ಆಗಿದ್ದಾರೆ. ಒಂದು ಸಣ್ಣ ವಿಷಯ, ದೊಡ್ಡದು ಆಗಿರ್ಬೋದು, ಇಲ್ಲಂತ ನಾನು ಹೇಳೋದಿಲ್ಲ ಅದನ್ನು. ಯಾಕಂದರೆ ಎಲೆ ಮರೆ ಕಾಯಿ ಅಂತ ಇವ್ರು ಕೆಲಸ ಮಾಡುವಂಥವ್ರು. ಜೊತೆಗೆ ತಮ್ಮ ವ್ಯವಹಾರಗಳನ್ನ ಸುವ್ಯವಹಾರನೂ ಅವ್ಯವಹಾರನೂ ಬೇರೆ ಮಾತು ನಡೆಯುವಂಥದ್ದು. ಅಂಥ ಇಬ್ಬರ ಶಾಸಕರ ಬಗ್ಗೆ ಸುದ್ದಿಗಳು ಬರ್ತಾ ಇದ್ದಾವೆ. ಅದು ಟ್ರಾನ್ಸ್ಫರ್ ವಿಷಯದಲ್ಲ, ಅದು AC ಟ್ರಾನ್ಸ್ಫರ್ ವಿಷಯದಲ್ಲ. ಈಗ ಕನ್ಫರ್ಮ್ ಆಗಿರ್ಬೋದು. AC ಅಂದರೆ ನಿಮಗೆ ಗೊತ್ತದ, ಅಸಿಸ್ಟೆಂಟ್ ಡೈರೆಕ್ಟರ್ ಬೈಲಹೊಂಗಲ ಇವರ ಬದಲಾವಣೆಗಾಗಿ ಎಲ್ಲ ಅಧಿಕಾರಿಗಳನ್ನು ತಮಗೆ ಬೇಕಂತ ಹಾಕ್ಕೊಂಡು ನಮ್ಗೆ ಬೇಕಾದ ಕೆಲಸ ಮಾಡಿಕೊಡೋದು ಸಾಮಾನ್ಯವಾಗಿ ಕಂಡು ಬರುತ್ತಿರುವಂಥ ಒಂದು ವಿಷಯ. ಮತ್ತು ಶಾಸಕರಾಗೋದು ಅದರ ಸಲುವಾಗಿ ಅಂತ ಅನ್ನಿಸ್ತದ. ತಮ್ಮ ಭಾಗದಲ್ಲಿ PSIಗಳು ನೇಮಿಸ್ಕೊಳ್ಳೋದು, ಅವ್ರ ಮೂಲಕ ತಮ್ಮ ವ್ಯವಹಾರಗಳನ್ನು ಅವ್ಯವಹಾರಗಳನ್ನು ಮಾಡಿಸೋದು. ಅದೇ ಕಾಲಕ್ಕೆ PWD ಅಧಿಕಾರಿ ಆಗಿರ್ಬೋದು, ಮತ್ತದು ಆಗಿರ್ಬೋದು, ತಮಗೆ ಬೇಕಾದಂಥವ್ರು ಹಾಕ್ಕೊಂಡು ತಮ್ಮ